ಜೀವನದಿ ತಾಯಿ ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ತಲಕಾವೇರಿ ಕ್ಷೇತ್ರ ಏನಿದೆ, ಬ್ರಹ್ಮಗಿರಿ ತಪ್ಪಲಿನ ತಲಕಾವೇರಿ ಕ್ಷೇತ್ರದಲ್ಲಿ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ದರ್ಶನ ಕೊಡಲಿದ್ದಾಳೆ. ಹೀಗಾಗಿ ಈ ಒಂದು ಸಿದ್ಧತೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ, ಏನು ದೇವರ ಮುಂಭಾಗ ಏನಿದೆ ಅಂದ್ರೆ ಕುಂಡಿಕೆ, ಏನು ತಾಯಿ ಕಾವೇರಿ ತೀರ್ಥರೂಪಿಣಿಗೆ ದರ್ಶನವನ್ನ ಕೊಡ್ತಕ್ಕಂತಹ ಕುಂಡಿಕೆ ಏನಿದೆ, ನೀವೀಗ ದೃಶ್ಯಾವಳಿಗಳು ನೋಡ್ತಿದ್ರೆ ಆ ಕುಂಡಿಕೆಯನ್ನ ಸದ್ಯ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಅಂದ್ರೆ ಪೂಜಾ ಕಾರ್ಯಗಳು ಆರಂಭವಾದ ನಂತರ ಆ ಒಂದು ಕುಂಡಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಮುಚ್ಚಳವನ್ನ ತೆಗೆದು ನಂತರ ತಾಯಿ ಕಾವೇರಿಗೆ ಆ ಒಂದು ಕುಂಡಿಕೆಗೆ ಏನೊಂದು ಪೂಜೆಯನ್ನ ಮಾಡ್ತಕ್ಕಂತ ಒಂದು ಕಾರ್ಯವನ್ನ ಏನು ಅರ್ಚಕರು ಮಾಡ್ತಾರೆ. ಇನ್ನು ಮೇಲ್ಭಾಗದ ದೃಶ್ಯಾವಳಿಗಳನ್ನ ನಾವು ನೋಡೋದಾದ್ರೆ, ಏನು ಹೂವಿನ ಅಲಂಕಾರವನ್ನ ಸಂಪೂರ್ಣವಾಗಿ ಮಾಡಲಾಗಿರ್ತಕ್ಕಂಥದ್ದು. ಓಂ ಶ್ರೀ ಕಾವೇರಿ ನಮಃ ಅಂತ ಬರೆದು ಆ ಹೂವುಗಳಲ್ಲಿ ಅಲಂಕಾರವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ತಲಕಾವೇರಿ ಕ್ಷೇತ್ರ ಇವತ್ತು ನಿಜಕ್ಕೂ ಮಧುವಣಗಿತ್ತಿಯಂತೆ ಸಿಂಗಾರವಾಗಿದೆ. ಅಂದ್ರೆ ತಾಯಿ ಕಾವೇರಿ ವರ್ಷಕ್ಕೊಮ್ಮೆ ಏನೊಂದು ದರ್ಶನ ಕೊಡ್ತಾಳೆ, ಈ ಒಂದು ದರ್ಶನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕೂಡ ಹೆಚ್ಚಾಗಿ ಆಗಮಿಸಿದ್ದಾರೆ. ಹೀಗಾಗಿ ಕೊಡಗು ಜಿಲ್ಲಾಡಳಿತ ಈ ಒಂದು ಭದ್ರತೆಯನ್ನು ಕೂಡ, ಅಗತ್ಯ ಭದ್ರತೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಏನು ನಾವು ಈ ಭಾಗದಲ್ಲಿ ಏನ್ ನೋಡ್ತಾ ಇದ್ರೆ, ಈಗಾಗಲೇ ಬೆಳಗ್ಗೆನಿಂದನೇ ಭಕ್ತರು ಏನು ಆಗಮಿಸಿ ಈ ಒಂದು ಕ್ಷೇತ್ರದಲ್ಲಿ ಕಾದು ಕುಳಿತಿರ್ತಕ್ಕಂಥದ್ದು. ತಾಯಿ ಕಾವೇರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬೆಳಗ್ಗಿನಿಂದಲೇ ಕೂಡ ಭಕ್ತರು ಬಂದು ಇಲ್ಲಿ ಕಾಯ್ತಾ ಕೂತಿರ್ತಕ್ಕಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ತಾಯಿ ಕಾವೇರಿ ಎಲ್ಲರ ನಿರೀಕ್ಷೆಯಂತೆ ತೀರ್ಥರೂಪಿಣಿಯಾಗಿ ದರ್ಶನವನ್ನ ಕೊಡಲಿದ್ದಾಳೆ. ಇನ್ನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹೆಚ್ಚಿನ ಭಕ್ತರು ಬಂದಾಗ ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ಕೊಡಗು ಜಿಲ್ಲಾ ಪೊಲೀಸರು ಕೂಡ ಅಗತ್ಯ ಬಂದೋಬಸ್ತನ್ನು ಕೂಡ ಇದೀಗ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಾಯಿ ಕಾವೇರಿ ಕೂಡ ದರ್ಶನವನ್ನ ಕೊಡಲಿದ್ದಾಳೆ. ಸಂಪೂರ್ಣವಾಗಿ ಬ್ಯಾರಿಗೇಡ್ಗಳನ್ನ ಹಾಕಿ ಭಕ್ತರನ್ನ ನಿಯಂತ್ರಣ ಮಾಡಿ ಯಾರು ಕೂಡ ಒಳಭಾಗಕ್ಕೆ ಹೆಚ್ಚಾಗಿ ಬರಬಾರದು, ಅಂದ್ರೆ ಕಲ್ಯಾಣಿ ಹತ್ರ ಹೆಚ್ಚಾಗಿ ಬಂದ ಸಂದರ್ಭದಲ್ಲಿ ಏನು ನೂಕುನುಗ್ಗಲು ಉಂಟಾಗುತ್ತೆ, ಹೀಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಗತ್ಯ ಭದ್ರತೆಯನ್ನು ಕೂಡ ಇದೀಗ ಕೊಡಗು ಪೊಲೀಸರು ಮಾಡ್ಕೊಂಡಿರ್ತಕ್ಕಂಥದ್ದು. ಬೇರೆ ಭಕ್ತರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲಾ ರೀತಿಯ ಸಿದ್ಧತೆಗಳು ಪೂರ್ಣಗೊಂಡಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಭಕ್ತರಿಗೆ ದರ್ಶನವನ್ನ ಕೊಡಲಿದ್ದಾಳೆ. ಆ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಹರ್ಷಿತ್ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್ ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.